ಹೇಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ಕ್ಲಾಸಸ್ ನೋಡ್ತಾ ಹೋದರೆ ಮೌಲ್ಯ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಮೌಲ್ಯ ಶಿಕ್ಷಣದ ಅರ್ಥ, ವ್ಯಾಖ್ಯಾನ, ಉದ್ದೇಶ ಇದೆಲ್ಲ ಆಗಿತ್ತು. ಮೌಲ್ಯ ಶಿಕ್ಷಣದ ಬೋಧನಾ ವಿಧಾನ ಏನಿದೆಯೋ, ಪ್ರತ್ಯಕ್ಷ ವಿಧಾನ, ಪರೋಕ್ಷ ವಿಧಾನ, ಪ್ರಾಸಂಗಿಕ ವಿಧಾನ, ಮೌಲ್ಯ ಮತ್ತು ಮಾಧ್ಯಮ, ಮೌಲ್ಯ ಶಿಕ್ಷಣ ಬೋಧನೆಯಲ್ಲಿ ಶಿಕ್ಷಕರ ಪಾತ್ರ. ಇದ್ರ ಬಗ್ಗೆ ಇವತ್ತಿನ ಕ್ಲಾಸಸ್ನ ನೋಡ್ತಾ ಹೋಗೋಣ ಸ್ನೇಹಿತರೆ. ಓಕೆ, ಮೌಲ್ಯ ಶಿಕ್ಷಣ ಅಥವಾ ವ್ಯಾಲ್ಯೂ ಎಜುಕೇಷನ್ ಮುಖ್ಯ ಬೋಧನಾ ವಿಧಾನಗಳನ್ನ ನೋಡ್ತಾ ಹೋದರೆ, ಅದಕ್ಕಿಂತ ಮೊದಲಾಗಿ ಈ ಒಂದು ಮೌಲ್ಯ ಶಿಕ್ಷಣದ ಮುಖ್ಯ ಬೋಧನಾ ವಿಧಾನಗಳನ್ನು ಈ ಕೆಳಗಿನಂತೆ ವರ್ಗೀಕರಣವನ್ನು ಮಾಡ್ತಕ್ಕಂಥದ್ದಾಗಿರುತ್ತೆ. ನೆಕ್ಸ್ಟ್ ನಾನು ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ. ಈ ವಿಧಾನಗಳು ವಿದ್ಯಾರ್ಥಿಗಳಲ್ಲಿ ನೈತಿಕತೆ, ಸಾಮಾಜಿಕ ಜವಾಬ್ದಾರಿ ಮತ್ತು ಉತ್ತಮ ನಡತೆಯನ್ನು ಬೆಳೆಸಲು ಸಹಾಯವನ್ನು ಮಾಡ್ತಕ್ಕಂಥದ್ದು ಆಗಿರುತ್ತೆ. ಮೇಯ್ನಾಗಿ ಮೌಲ್ಯ ಶಿಕ್ಷಣ ಅಂತ ಹೇಳಿದಾಗ ಒಂದು ವಿದ್ಯಾರ್ಥಿ ಆಗಿರ್ಬೋದು, ಒಬ್ಬ ವ್ಯಕ್ತಿಯಾಗಿರ್ಬೋದು, ನೈತಿಕತೆಯನ್ನು ಬೆಳೆಸ್ತಾ ಹೋಗುತ್ತೆ, ಸಾಮಾಜಿಕ ಜವಾಬ್ದಾರಿನ ಬೆಳೆಸ್ತಾ ಹೋಗುತ್ತೆ, ಉತ್ತಮ ನಡತೆಯನ್ನು ಬೆಳೆಸ್ತಕ್ಕಂಥದ್ದು ಆಗಿರುತ್ತೆ. ಹಾಗಾದರೆ ಮೌಲ್ಯ ಶಿಕ್ಷಣದ ಬೋಧನಾ ವಿಧಾನಗಳನ್ನು ಎಷ್ಟು ವಿಧಗಳಾಗಿ ವರ್ಗೀಕರಿಸಬಹುದು, ಅವು ಯಾವ್ಯಾವು ಅಂತ ನೋಡ್ತಾ ಹೋದಾಗ ಸ್ನೇಹಿತರೆ, ಮೇಯ್ನಾಗಿ ಪ್ರತ್ಯಕ್ಷ ವಿಧಾನ ಬರುತ್ತೆ, ನೇರ ವಿಧಾನ, ಪರೋಕ್ಷ ವಿಧಾನ, ಸಂಯೋಜಿತ ವಿಧಾನ ಅಂತಕ್ಕಂಥದ್ದು, ಆ್ಯಂಡ್ ಪ್ರಾಸಂಗಿಕ ವಿಧಾನ ಅಂತ ಹೇಳಿದ್ರೆ ಸಮಗ್ರ ವಿಧಾನ ಅಥವಾ ಈ ಒಂದು ಏನು ಆಕ್ಟಿವಿಟಿ ಬೇಸ್ಮೆಂಟ್ ಅಂತ ಹೇಳ್ತೀವಿ ಸ್ನೇಹಿತರೆ, ಅದಾಗಿರ್ತಕ್ಕಂಥದ್ದು ಆಗಿರುತ್ತೆ. ಓಕೆ, ಮೇಯ್ನಾಗಿ ಫಸ್ಟ್ ನೋಡ್ತಾ ಹೋದರೆ ಪ್ರತ್ಯಕ್ಷ ವಿಧಾನಗಳು ಅಥವಾ ಡೈರೆಕ್ಟ್ ಮೆಥಡ್ಸ್ ಅಂತ ಹೇಳ್ತಾ ಹೋಗ್ತೀವಿ. ಪ್ರತ್ಯಕ್ಷ ಅಂದರೆ ಪ್ರತ್ಯಕ್ಷವಾಗಿ ಕಾಣಿಸ್ತಕ್ಕಂಥ ಏನು ಹೇಳ್ತೀವಿ ಅಂದರೆ, ಪ್ರತ್ಯಕ್ಷ ಮೀನ್ಸ್ ನೇರ ಡೈರೆಕ್ಟ್ ಅಂತ ಹೇಳ್ತೀವಲ್ವಾ. ಅದಕ್ಕಿಂತ ಬೆಸ್ಟ್ ಪದ ಅಂತ ಹೇಳಿದ್ರೆ ನೇರ ಅಂತ ಹೇಳ್ಬಹುದಾಗಿರುತ್ತೆ, ನೇರ ಮೆಥಡ್ ಅಥವಾ ನೇರ ವಿಧಾನ ಅಂತಕ್ಕಂಥದ್ದು. ಯಾವ ರೀತಿ ಎಲ್ಲ ಮಾಡಬಹುದು ಅಂತ ನೋಡ್ತಾ ಹೋದರೆ, ವಿಶೇಷ ಉಪನ್ಯಾಸಗಳ ಮೂಲಕ ಮಾಡ್ತಕ್ಕಂಥ, ಅಂದರೆ ಡೈರೆಕ್ಟಾಗಿ ಸ್ನೇಹಿತರಲ್ಲಿ ಏನಾಗುತ್ತೆ ಅಂತ ಅಂದರೆ, ಎಕ್ಸ್ಟ್ರಾ ಆ್ಯಕ್ಟಿವಿಟೀಸ್ ಇಲ್ಲದೇ ಡೈರೆಕ್ಟಾಗಿ ನಾವು ಹೇಳ್ಕೊಡ್ತಕ್ಕಂಥದ್ದು. ಇನ್ನು ಹೇಳಬೇಕಂದ್ರೆ ಔಪಚಾರಿಕ ವಿಧಾನ, ಅನೌಪಚಾರಿಕ ವಿಧಾನ ಅಂತ ಏನು ಹೇಳ್ತೀವೋ, ಅದೇ ರೀತಿ ಪ್ರತ್ಯಕ್ಷ ವಿಧಾನ ಮತ್ತು ಈ ಒಂದು ಅಪ್ರತ್ಯಕ್ಷ ಅಥವಾ ಪ್ರಾಸಂಗಿಕ ವಿಧಾನ ಅಂತಕ್ಕಂಥದ್ದು ಸಹ ಹೇಳ್ತಾ ಹೋಗಬಹುದಾಗಿರುತ್ತೆ ಸ್ನೇಹಿತರೆ. ಓಕೆ, ಹೀಗಿರಬೇಕಾದ್ರೆ ಡೈರೆಕ್ಟ್ ಮೆಥಡ್ ಅಂತಕ್ಕಂಥದ್ದು ವಿಶೇಷ ಉಪನ್ಯಾಸಗಳನ್ನ ಕೊಡೋದ್ರ ಮೂಲಕ, ಅಂದರೆ ಮಹಾಪುರುಷರ ಜೀವನ ಚರಿತ್ರೆ ಮತ್ತು ನೈತಿಕ ಮೌಲ್ಯಗಳ ಬಗ್ಗೆ ನೇರ ಬೋಧನೆಯನ್ನು ಕೊಡ್ತಕ್ಕಂಥದ್ದು. ಇಲ್ಲಿ ಪ್ರಶ್ನೆ ಯಾವ ರೀತಿ ಕೇಳ್ಬೋದು ಅಂತ ಹೇಳಿದ್ರೆ ಸ್ನೇಹಿತರೆ, ಮಹಾಪುರುಷರ ಜೀವನ ಚರಿತ್ರೆಯನ್ನು ಬೋಧನೆ ಮಾಡುವುದರ ಮೂಲಕ ಮಾಡುವುದು ಯಾವ ಒಂದು ವಿಧಾನದ ಅಡಿಯಲ್ಲಿ ಬರುತ್ತದೆ ಅಂತ ಕೊಡ್ತಾ ಹೋಗ್ತಾರೆ. ಮಹಾಪುರುಷರ ಜೀವನ ಚರಿತ್ರೆಯ ಬಗ್ಗೆ ಬೋಧನೆ ಮಾಡುವ ವಿಧಾನ ಯಾವುದಕ್ಕೆ ಸಂಬಂಧಪಟ್ಟಂಥದ್ದು. ಅದು ಪ್ರತ್ಯಕ್ಷನಾಗಿರ್ಬೋದು, ಅಥವಾ ಈ ಒಂದು ಆಲ್ರೆಡಿ ಹೇಳಿದಾಗೆ ಈ ಒಂದು ಪರೋಕ್ಷ ವಿಧಾನ ಅಥವಾ ಪ್ರಾಸಂಗಿಕ ವಿಧಾನ. ಈ ರೀತಿ ಆಪ್ಷನ್ಸ್ಗಳನ್ನ ಕೊಡ್ತಾ ಹೋಗ್ತಾರೆ. ಅದನ್ನು ಮೇಯ್ನಾಗಿ ನೋಡ್ತಾ ಹೋದ ಸ್ನೇಹಿತರೆ, ನೀವು ಎಲ್ಲೇ ತೊಗೊಂಡು ಸಹ ಫಸ್ಟು ಎಕ್ಸಾಮ್ಗೆ ಕೊಡ್ತಕ್ಕಂಥದ್ದು ಏನಂದರೆ ಎಕ್ಸಾಂಪಲ್ನ ಆಯ್ಕೆ ಮಾಡ್ತಾ ಹೋಗ್ತಾರೆ. ಎಕ್ಸಾಂಪಲ್ ಮೇಯ್ನಾಗಿ ನೋಡ್ತಾ ಹೋಗ್ತೀವಿ ಸ್ನೇಹಿತರೆ. ಈ ಒಂದು ಏನು ಹೆಡ್ಡಿಂಗ್ಸ್ಗಳು ಕೊಡ್ತಾರೆ, ಪ್ರತ್ಯಕ್ಷ ವಿಧಾನ, ಪರೋಕ್ಷ ವಿಧಾನ ಅಥವಾ ಬೇರೆ ನೈತಿಕ ಮೌಲ್ಯ, ಸಾಮಾಜಿಕ ಮೌಲ್ಯ, ಈ ರೀತಿ ನೋಡ್ತಾ ಹೋದಾಗೆ ನಮಗೆ ಕೊಡ್ತಕ್ಕಂಥದ್ದು ಡೈರೆಕ್ಟಾಗಿ ಸಾಮಾಜಿಕ ಮೌಲ್ಯ ಅಂದರೆ ಏನು ಅಂತ ಕೇಳಲ್ಲ, ಅಥವಾ ಪ್ರತ್ಯಕ್ಷ ವಿಧಾನ ಅಂದರೆ ಏನು ಅಂತ ಕೇಳಲ್ಲ. ಅಲ್ಲಿ ಎಕ್ಸಾಂಪಲ್ಸ್ನ ಕೊಟ್ಬಿಟ್ಟು ಆ ಪ್ರತ್ಯಕ್ಷ ವಿಧಾನಕ್ಕೆ ಆಯ್ಕೆ ಮಾಡಿ ಅಂತ ಕೊಡ್ತಕ್ಕಂಥದ್ದು ಆ ರೀತಿ ಇರುತ್ತೆ ಸ್ನೇಹಿತರೆ, ಆಯಿತಾ. ಈಗ ವಿಶೇಷ ಉಪನ್ಯಾಸಗಳ ಮೂಲಕ ಆಗಿರ್ಬೋದು, ಮೌಲ್ಯಾಧಾರಿತ ತರಗತಿ ಕ್ಲಾಸಸ್ ಮಾಡ್ತಕ್ಕಂಥದ್ದು, ಪಠ್ಯಕ್ರಮದಲ್ಲಿ ಮೌಲ್ಯ ಶಿಕ್ಷಣಕ್ಕಾಗಿ ಪ್ರತ್ಯೇಕ ಅವಧಿಯನ್ನು ಮೀಸಲಿಟ್ಟು ಕ್ಲಾಸಸ್ನ ಮಾಡ್ತಕ್ಕಂಥದ್ದೊಂದು ಪ್ರತ್ಯಕ್ಷ ವಿಧಾನ ಆಗಿರುತ್ತೆ. ಪ್ರಾರ್ಥನೆ ಮತ್ತು ಜ್ಞಾನಯುಕ್ತ ಚಿಂತನೆಗಳು, ದಿನದ ಆರಂಭದಲ್ಲಿ ಶುಭಾಷಿತಗಳಾಗಿರ್ಬೋದು, ಸೂಕ್ತಿಗಳು ಮತ್ತು ಪ್ರಾರ್ಥನೆಗಳನ್ನ ಬೋಧಿಸ್ತಕ್ಕಂಥದ್ದು. ಇನ್ನು ಎಕ್ಸ್ಟ್ರಾ ಕೊಡ್ತೀನಿ ನೋಡ್ತಾ ಹೋಗಿಲಿ. ಶಾಲೆಗಳಲ್ಲಿ ಚರ್ಚೆಗಳು, ಪದ್ಯ ವಿಮರ್ಶೆ, ಗಾದೆಗಳು, ನುಡಿಮುತ್ತುಗಳು, ಸುಭಾಷಿತಗಳ ಅರ್ಥ ವಿವರಣೆಗಳ ಮೂಲಕ ಮಗುವಿನ ನಡವಳಿಕೆಯನ್ನು ಹಾಗೂ ಸಂದರ್ಭದ ವಿಶ್ಲೇಷಣೆಯನ್ನು ಮಾಡಬಹುದಾಗಿರುತ್ತದೋ, ಅಂಥ ಸನ್ನಿವೇಶವನ್ನು ಬಳಸಿಕೊಂಡು ಪ್ರಬಂಧಗಳನ್ನು ಬರೀತಕ್ಕಂಥದ್ದು, ಕಥೆಗಳನ್ನು ವಿವರಿಸ್ತಕ್ಕಂಥದ್ದು, ಇದರ ಮೂಲಕ ವಿದ್ಯಾರ್ಥಿಗಳು ತಮ್ಮ ಜೀವನದೊಂದಿಗೆ ನೇರವಾಗಿ ಅನ್ವಯಿಸಿಕೊಳ್ಳಬಹುದು. ಇದರಿಂದ ವಿದ್ಯಾರ್ಥಿಗಳ ವಿಚಾರಧಾರೆಯು ಬದಲಾಗಿ ಅವರ ವಿಮರ್ಶಾತ್ಮಕ ಬುದ್ಧಿಯಲ್ಲಿ ಬೆಳವಣಿಗೆ ಆಗ್ತಕ್ಕಂಥದ್ದು ಆಗಿರುತ್ತೆ ಸ್ನೇಹಿತರೆ. ನೇರ ಅಂತ ಹೇಳಿದಾಗ ಬುಕ್ಸ್ಗಳ ಮೂಲಕ ತುಂಬತಕ್ಕಂಥದ್ದಾಗಿರ್ಬೋದು, ಅಥವಾ ಅದಕ್ಕೆ ಸಹ ಒಂದು ತರಗತಿಯನ್ನು ಇಟ್ಟು ಹೇಳ್ತಕ್ಕಂಥದ್ದು ಏನಿರುತ್ತೆ ಸ್ನೇಹಿತರೆ, ಅದನ್ನು ಪ್ರತ್ಯಕ್ಷ ನೇರ ವಿಧಾನ ಅಂತ ಹೇಳ್ತಾ ಹೋಗ್ತೀವಿ. ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ಆದರ್ಶ ವ್ಯಕ್ತಿಗಳ ಜೀವನದ ಘಟನೆಗಳು ಮಕ್ಕಳಿಗೆ ತಮ್ಮ ಮಟ್ಟವನ್ನು ವೃದ್ಧಿಸಿಕೊಳ್ಳಲು ಸಹಾಯವನ್ನು ಮಾಡ್ತಕ್ಕಂಥದ್ದು ಆಗಿರುತ್ತೆ. ಹಾಗಾಗಿ ಆದರ್ಶ ವ್ಯಕ್ತಿಗಳಂತ ನೋಡ್ತಾ ಹೋದಾಗ ಇಲ್ಲಿ ಸಿದ್ಧಗಂಗಾ ಸ್ವಾಮಿಗಳನ್ನ ಕೊಟ್ಟಿದ್ದಾರೆ, ಆ್ಯಂಡ್ ಅದೇ ರೀತಿ APJ ಅಬ್ದುಲ್ ಕಲಾಂ ಕೊಟ್ಟಿದ್ದಾರೆ, ಸುಧಾಮೂರ್ತಿ ಅವರನ್ನ ಕೊಟ್ಟಿದ್ದಾರೆ. ಇಲ್ಲಿ ಸರಳ ಜೀವನ ನಡೆಸುವುದರ ಬಗ್ಗೆ ತೋರಿಸ್ಕೊಡ್ತಕ್ಕಂಥದ್ದು ಆಗಿರ್ಬೋದು. ಆ್ಯಂಡ್ ಮಕ್ಕಳ ಶ್ರೇಯಾಭಿವೃದ್ಧಿಗಾಗಿ ತಂದೆ ತಾಯಿಯಂದಿರು ಹಗಲಿರುಳನ್ನದೇ ನಿಸ್ವಾರ್ಥವಾಗಿ ದುಡಿಯುತ್ತಾರೆ. ಇದರಿಂದ ಮಕ್ಕಳಲ್ಲಿ ತಂದೆ ತಾಯಿಯರ ಬಗ್ಗೆ ಗೌರವ ಭಾವನೆ ಬರ್ತಕ್ಕಂಥದ್ದಾಗಿರೋದು, ಆ್ಯಂಡ್ ವೃದ್ಧಾವಸ್ಥೆಯಲ್ಲಿ ಅವರನ್ನು ನಿರ್ಲಕ್ಷಿಸುವುದನ್ನು ತಪ್ಪಿಸ್ತಕ್ಕಂಥದ್ದಾಗಿರ್ಬೋದು. ಮದರ್ ತೆರೇಸಾ ಅವರ ಸರಳ ಜೀವನ, ನಿಸ್ವಾರ್ಥ ಸೇವಾ ಮನೋಭಾವವನ್ನು ತಿಳಿಸ್ಕೊಳ್ತಕ್ಕಂಥದ್ದಾಗಿರೋ, ಅಂದರೆ ಡೈರೆಕ್ಟಾಗಿ ನೋಡ್ತಾ ಹೋದಾಗ ಇವೆಲ್ಲ ಏನಾಗುತ್ತೆ ಅಂತ ಹೇಳಿದ್ರೆ, ಒಂದು ತರಗತಿಯ ಮೂಲಕ ಒಂದು ಪ್ರಬಂಧ ಕೊಡಬಹುದಾಗಿರ್ಬೋದು, ಅಥವಾ ಚರ್ಚೆ ಮಾಡ್ತಕ್ಕಂಥದ್ದಾಗಿರ್ಬೋದು. ಟೋಟಲಾಗಿ ಹೇಳ್ಬೇಕಂದ್ರೆ ಒಂದು ತರಗತಿ, ಅದಕ್ಕಿಂತ ಒಂದು ಸ್ಪೆಸಿಫಿಕ್ ಆಗಿ ಒಂದು ಕ್ಲಾಸಸ್ನ ಮಾಡ್ತಕ್ಕಂಥದ್ದಾಗಿರ್ಬೋದು. ಇದನ್ನು ನಾವು ನೇರ ಅಥವಾ ಪ್ರತ್ಯಕ್ಷ ವಿಧಾನ ಅಂತ ಕರಿತಾ ಹೋಗ್ತೀವಿ ಸ್ನೇಹಿತರೆ, ಅರ್ಥ ಆಯ್ತಾ. ನೆಕ್ಸ್ಟ್ ನೋಡ್ತಾ ಹೋದರೆ
ಆ್ಯಂಡ್ ನೆಕ್ಸ್ಟ್ ಇದಕ್ಕೆ ಇನ್ನೊಂದು ಅಂತ ಹೇಳಿದರೆ ಇಲ್ಲಿ ಚರ್ಚೆಗಳು, ಪದ್ಯ ವಿಮರ್ಶೆ, ಗಾದೆಗಳು, ನುಡಿಮುತ್ತುಗಳು, ಸುಭಾಷಿತಗಳು ಕೊಟ್ಟಿದ್ದಾರಲ್ವ. ಸೊ ಇದರ ಎಕ್ಸಾಂಪಲ್ ಆಗಿ ಕೇಳ್ತಾ ಹೋಗ್ತಾರೆ ಸ್ನೇಹಿತರೆ. ಸೊ ಇದನ್ನ ಕೊಟ್ಬಿಟ್ಟು ಇದು ಯಾವ ರೀತಿಯ ವಿಧಾನ, ಪ್ರತ್ಯಕ್ಷನ, ಪರೋಕ್ಷನ, ಸೊ ಆ ರೀತಿ ಕ್ವಶನ್ಸ್ ಬರುತ್ತೆ ಸ್ನೇಹಿತರೆ, ಆಯಿತಾ. ಆ್ಯಂಡ್ ನೆಕ್ಸ್ಟ್ ಟಾಪಿಕ್ ನೋಡ್ತಾ ಹೋದರೆ ಪರೋಕ್ಷ ಅಥವಾ ಸಂಯೋಜಿತ ವಿಧಾನಗಳು, ಇಂಡೈರೆಕ್ಟ್ ಆರ್ ಇಂಟಿಗ್ರೇಟೆಡ್ ಮೆಥಡ್ಸ್ ಅಂತ ಹೇಳ್ತಾ ಹೋಗ್ತೀವಿ. ಅಂದರೆ ನೇರವಾಗಿ ತರಗತಿ ಮೂಲಕ ಮಾಡ್ತಕ್ಕಂಥದ್ದಲ್ಲ, ಅಥವಾ ಅದಕ್ಕೆ ಅಂತ ಒಂದು ಸಬ್ಜೆಕ್ಟನ್ನು ಇಟ್ಟು ಬೋಧನೆ ಮಾಡ್ತಕ್ಕಂಥದ್ದಲ್ಲ. ಸೊ ಪರೋಕ್ಷ ಅಂತ ಹೇಳಿದಾಗ ಸ್ನೇಹಿತರೆ ಇಲ್ಲಿ ಶಿಕ್ಷಣದಲ್ಲಿ ಮೌಲ್ಯಗಳು ಸೇರಿಕೊಳ್ತಕ್ಕಂಥದ್ದು ಆಗಿರುತ್ತೆ. ಈಗ ನಾವು ದಿನನಿತ್ಯ ಏನು ಪಾಠವನ್ನು ಮಾಡ್ತಾರೋ ಸೊ ಅದರಲ್ಲಿ ಮೌಲ್ಯಗಳು ಇರುತ್ತೆ. ಈಗ ಆಲ್ರೆಡಿ ಹೇಳಿದಾಗೆ ಅದಕ್ಕೋಸ್ಕರನೇ ಮೌಲ್ಯಗಳನ್ನ ತುಂಬಬೇಕು ಅಂತ ಅದಕ್ಕೋಸ್ಕರನೇ ತರಗತಿನ ಮಾಡ್ತಕ್ಕಂಥದ್ದು ನೇರ ವಿಧಾನ ಆಗಿರುತ್ತೆ. ಏನು ಕ್ಲಾಸಸ್ ಮಾಡ್ತಾ ಮಕ್ಕಳಲ್ಲಿ ಒಂದು ಮೌಲ್ಯವನ್ನು ತುಂಬ್ತಾ ಹೋಗ್ತೀವೋ, ಶಿಕ್ಷಣದಾಗಿರ್ಬೋದು, ಬೋಧನೆ ಆಗಿರಬಹುದು, ಅಥವಾ ದಿನನಿತ್ಯದ ಒಂದು ಕೆಲಸ ಕಾರ್ಯಗಳ ಕಲಿಕೆಯಲ್ಲಿ ಆಗಿರ್ಬೋದು, ಮೌಲ್ಯಗಳು ಸೇರಿಕೊಂಡೇ ಇರ್ತವೆ. ಸೊ ಅದರ ಉದ್ದೇಶಪೂರ್ವಕವಾಗಿ ಮಾಡ್ತಕ್ಕಂಥದ್ದು ಅಲ್ಲ. ಆದ್ದರಿಂದ ಯಾವುದೇ ಒಂದು ಉದ್ದೇಶ ವಿಧಾನವಿಲ್ಲದೆ ಮೌಲ್ಯಗಳ ಬಗ್ಗೆ ವಿದ್ಯಾರ್ಥಿಗಳಲ್ಲಿ ಅರಿವು ಮೂಡಿಸ್ತಕ್ಕಂಥದ್ದು. ಸೊ ಈ ವಿಧಾನವನ್ನು ನಾವು ಪರೋಕ್ಷ ವಿಧಾನ ಎಂದು ಕರೆಯಲಾಗುತ್ತದೆ. ಸೊ ಅಲ್ಲಿ ಕರೆಕ್ಟಾದ ಒಂದು ಸ್ಪೆಸಿಫಿಕ್ ಆದಂಥ ಒಂದು ಉದ್ದೇಶನ ಇಟ್ಕೊಂಡಿರಲ್ಲ. ಸೊ ನಾವು ದಿನನಿತ್ಯ ಏನು ಕಲಿತೀವೋ ಶಿಕ್ಷಣ ಆಗಿರ್ಬೋದು, ಬೋಧನೆ ಆಗಿರ್ಬೋದು, ಕಲಿಕೆಲಾಗಿರ್ಬೋದು, ಸೊ ನಮ್ಮ ಒಂದು ಜೊತೆ ಬರ್ತಕ್ಕಂಥದ್ದು ಏನಿರುತ್ತೋ ಸೊ ಅದನ್ನು ನಾವು ಪರೋಕ್ಷ ವಿಧಾನ ಅಂತ ಕರೀತಕ್ಕಂಥದ್ದು ಆಗಿರುತ್ತೆ. ಇಲ್ಲ ಶಾಲಾ ಪಠ್ಯಗಳ ವಿಷಯದ ಮೂಲಕ ಮೌಲ್ಯಗಳನ್ನು ಸಮನ್ವಯಗೊಳಿಸುವುದು ಒಂದು ಪರೋಕ್ಷ ವಿಧಾನ ಆಗಿರುತ್ತೆ. ನೋಡಿ, ವೆರಿ ಇಂಪಾರ್ಟೆಂಟ್. ಶಾಲಾ ಪಠ್ಯದ ವಿಷಯಗಳ ಮೂಲಕ ಮೌಲ್ಯಗಳನ್ನು ಸಮನ್ವಯಗೊಳಿಸ್ತಕ್ಕಂಥದ್ದಾಗಿರ್ಬೋದು. ಈ ವಿಧಾನಕ್ಕಿಂತ ಆಸಕ್ತಿದಾಯಕ ವಿಧಾನವೆಂದರೆ ಸಹಪಠ್ಯ ಚಟುವಟಿಕೆಗಳ ಮೂಲಕ ಮೌಲ್ಯಗಳನ್ನು ತಿಳಿಸ್ತಕ್ಕಂಥದ್ದು. ಸೊ ಆಲ್ರೆಡಿ ಹೇಳಿದಾಗ ನಾವು ಔಪಚಾರಿಕ ಬೋಧನೆ ಅಂತ ಏನು ಹೇಳ್ತೀವ ಸ್ನೇಹಿತರೆ, ನಿಮಗೆ ಗೊತ್ತಿರುವ ಹಾಗೆ ಈ ಒಂದು ಟೀಚರ್ಸ್ನಲ್ಲಿ ನೋಡ್ತಾ ಹೋದಾಗ ಔಪಚಾರಿಕ, ಅನೌಪಚಾರಿಕ ಬೋಧನೆ ಅಂತ ಏನು ನೋಡ್ತೀವಿ, ಹೌದಲ್ವಾ. ಸೊ ಅದೇ, ಅಥವಾ ಔಪಚಾರಿಕ ಮೌಲ್ಯಮಾಪನ ಅಥವಾ ಅನೌಪಚಾರಿಕ ಮೌಲ್ಯಮಾಪನ ಸಹ ನೋಡ್ತಾ ಹೋಗ್ತೀವಿ. ಸೊ ಅದೇ ರೀತಿ ಉದ್ದೇಶಪೂರ್ವಕವಾಗಿ ಮಾಡ್ತಕ್ಕಂಥದ್ದು ಪ್ರತ್ಯಕ್ಷ ವಿಧಾನ, ನೇರ ವಿಧಾನ ಆಗುತ್ತೆ. ಸೊ ಇಲ್ಲಿ ಸಹಪಠ್ಯ ಚಟುವಟಿಕೆಗಳ ಮೂಲಕ ಮೌಲ್ಯಗಳನ್ನು ತುಂಬತಕ್ಕಂಥದ್ದು ಏನಾಗುತ್ತದು ಪರೋಕ್ಷ ಅಥವಾ ಸಂಯೋಜಿತ ವಿಧಾನಗಳಲ್ಲಿ ನೋಡ್ತಾ ಹೋಗ್ತೀವಿ. ಫಾರ್ ಎಕ್ಸಾಂಪಲ್, ದಿನಪತ್ರಿಕೆಗಳಲ್ಲಿ ಅಥವಾ ಪುಸ್ತಕಗಳ ಲೇಖನಗಳು ಅಥವಾ ಕಥೆಗಳ ಮೂಲಕ ಶಿಕ್ಷಕರು ಶಾಲೆಯಲ್ಲಿ ಮೌಲ್ಯಗಳನ್ನು ಹೇಳಬೇಕು. ಗ್ರಂಥಾಲಯ ಬಳಕೆಯೊಂದಿಗೆ ಪುಸ್ತಕಗಳನ್ನು ಓದುವ ಹವ್ಯಾಸಗಳನ್ನು ಮಕ್ಕಳಲ್ಲಿ ಬೆಳೆಸ್ತಕ್ಕಂಥದ್ದಾಗಿರ್ಬೋದು. ಹಬ್ಬಗಳ ಆಚರಣೆಯ ಮೂಲಕ ಆಯಾ ಧರ್ಮದ ಹಬ್ಬಗಳ ಆಚರಣೆಯ ನಿಯಮ ಪಾಲನೆ, ತಾಳ್ಮೆ, ಸಹನೆ ಹಾಗೂ ಹೊಂದಾಣಿಕೆಯಿಂದ ಕೆಲಸ ಮಾಡುವುದನ್ನು ತಿಳಿಸ್ಕೊಡ್ತಕ್ಕಂಥದ್ದಾಗಿರ್ಬೋದು. ಪರಿಸರ ದಿನಾಚರಣೆ ಆಗಿರ್ಬೋದು, ಜಲಗಳ ದಿನ ಆಗಿರ್ಬೋದು, ಟೋಟಲ್ ಆಗಿ ಒಂದು ನ್ಯಾಷನಲ್ ಡೇ, ಇಂಟರ್ನ್ಯಾಷನಲ್ ಡೇ ಅಂತ ಏನು ಹೇಳ್ತೀವೋ ಸೊ ಅದರ ಮೂಲಕ ದಿನಾಚರಣೆಯನ್ನು ಆಚರಿಸುವ ಮೂಲಕ ಪ್ರಬಂಧವನ್ನು ಬರೆಸ್ತಕ್ಕಂಥದ್ದಾಗಿರ್ಬೋದು, ದಿನಪತ್ರಿಕೆಗಳನ್ನ ಓದಿಸ್ತಕ್ಕಂಥದ್ದಾಗಿರ್ಬೋದು, ಆ್ಯಂಡ್ ಇತರ ಸಣ್ಣ ಪುಟ್ಟ ಲೇಖನಗಳನ್ನ ಬರೆಸ್ತಕ್ಕಂಥದ್ದಾಗಿರ್ಬೋದು. ಸೊ ಮಕ್ಕಳಲ್ಲಿ ಓದುವ, ಬರೆಯುವ ಮತ್ತು ವಿಮರ್ಶಿಸುವ ಹವ್ಯಾಸವನ್ನು ಬೆಳೆಸ್ಕೊಳ್ತಕ್ಕಂಥದ್ದಾಗಿರುತ್ತೆ. ಸೊ ಇದನ್ನು ಪರೋಕ್ಷ ವಿಧಾನದಲ್ಲಿ ನೋಡ್ತಾ ಹೋಗ್ತೀವಿ ಸ್ನೇಹಿತರೆ, ಆಯಿತಾ. ಇನ್ನು ನೆಕ್ಸ್ಟು ಪ್ರಾಸಂಗಿಕ ಬೋಧನಾ ವಿಧಾನ ಅಂದರೆ ಏನು ಅಂತ ನೋಡ್ತಾ ಹೋದಾಗ, ಇಟ್ ಮೀನ್ಸ್ ಪ್ರಾಸಂಗಿಕ ಅಂತ ಹೇಳಿದ ಸ್ನೇಹಿತರೆ ಇದೊಂದು ಪ್ರಾಕ್ಟಿಕಲ್ ಆಗಿ ಅಂತ ನೋಡ್ತಾ ಹೋಗ್ತೀವಿ. ಪ್ರಾಕ್ಟಿಕಲ್ ಅಂದರೆ ನಮ್ಮ ಕಣ್ಣೆದುರು ಒಂದು ಪ್ರಾಕ್ಟಿಕಲ್ ಪ್ರಾಯೋಗಿಕ ಅಂತ ಏನು ಹೇಳ್ತೀವೋ ಸೊ ಆ ರೀತಿ ನೋಡ್ತಕ್ಕಂಥದ್ದು ಆಗಿರುತ್ತೆ. ಇದು ಬಹಳ ಹಳೆಯ ವಿಧಾನ, ಎಲ್ಲ ಕಡೆಗೂ ಇದರ ಬಳಕೆ ಇದೆ. ಇದು ಹಿರಿಯರು ಮತ್ತು ಶಿಕ್ಷಕರು ಬಳಸ್ತಕ್ಕಂಥ ಒಂದು ವಿಧಾನವಾಗಿದೆ. ಸಂದರ್ಭಗಳು ಸಿಕ್ಕಾಗೆಲ್ಲ ಮಕ್ಕಳನ್ನು ತಿದ್ದಲು ಇದೊಂದು ಅತ್ಯುತ್ತಮ ಮಾರ್ಗ ಆಗಿರುತ್ತೆ. ಸೊ ಇಲ್ಲೊಂದು ಉದ್ದೇಶಪೂರ್ವಕ ಅಂತಕ್ಕಂಥದ್ದು ಇರೋದಿಲ್ಲ ಸ್ನೇಹಿತರೆ. ಅಂದರೆ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಇದಕ್ಕೋಸ್ಕರ ಕ್ಲಾಸಸ್ ಮಾಡ್ತೀವಿ ಅಥವಾ ಮಕ್ಕಳಲ್ಲಿ ಇದಕ್ಕೋಸ್ಕರನೇ ಒಂದು ಯೋಜನೆ ಹಾಕೊಳ್ತೀವಿ ಅಂತಕ್ಕಂಥದ್ದು ಏನಿಲ್ಲ. ದಿನನಿತ್ಯ ಚಟುವಟಿಕೆ ನೋಡ್ತಾ ಹೋದಾಗ ಈಗ ಶಾಲೆಗೆ ತಡವಾಗಿ ಬರ್ತಕ್ಕಂಥ ವಿದ್ಯಾರ್ಥಿಗಳನ್ನ ಕರೆದು ಅವರ ಕಲಿಕಾ ಮಟ್ಟದ ಬಗ್ಗೆ ತಿಳಿಸ್ತಕ್ಕಂಥದ್ದು. ದಿನನಿತ್ಯ ಏನು ಚಟುವಟಿಕೆ ನಡೀತಾ ಹೋಗುತ್ತೋ ಸೊ ಅಲ್ಲಿ ಬರ್ತಕ್ಕಂಥದ್ದಾಗಿರುತ್ತೆ. ಕಲಿಕೆಯಲ್ಲಿ ಹಿಂದುಳಿದಿದ್ದರೆ ಶಾಲೆಗೆ ತಡವಾಗಿ ಬರುವುದರಿಂದ ಪಾಠ ತಿಳಿಯದಿರುವುದು ಹಿನ್ನಡೆಗೆ ಕಾರಣ ಎಂದು ತಿಳಿಸುವುದರಿಂದ ಸಮಯ ಪ್ರಜ್ಞೆ ಎಂಬ ಮೌಲ್ಯವನ್ನು ತಿಳಿಸ್ತಕ್ಕಂಥದ್ದು ಆಗಿರುತ್ತೆ. ಅಂದರೆ ಆಲ್ಮೋಸ್ಟ್ ಹೇಳ್ತಾ ಹೋದರೆ ಪ್ರಾಕ್ಟಿಕಲ್ ಅಂತಕ್ಕಂಥದ್ದು ಏನಾದ್ರು ನಡೆಯುತ್ತೋ ಇಲ್ಲಿ ದಿನನಿತ್ಯದಲ್ಲಿ ನಡೀತಕ್ಕಂಥ ಒಂದು ಪ್ರಾಕ್ಟಿಕಲ್ ಆಗಿ ನೋಡ್ತಕ್ಕಂಥದ್ದು ಆಗಿರುತ್ತೆ. ಸೊ ಇದಕ್ಕೋಸ್ಕರನೇ ಎಕ್ಸ್ಟ್ರಾ ನಾವೇನೋ ಒಂದು ಕ್ಲಾಸಸ್ ಮಾಡಬೇಕು, ಮಕ್ಕಳಿಗೆ ತಿಳಿಸ್ಬೇಕು ಉದ್ದೇಶ ಇಟ್ಕೊಂಡು ಮಾಡ್ತಕ್ಕಂಥದ್ದು ಅಲ್ಲ. ಇನ್ನು ಸಾಂಸ್ಕೃತಿಕ ಆಚರಣೆಗಳು ನಿಸರ್ಗದ ಬಗ್ಗೆ ಗೌರವ ಮತ್ತು ಪ್ರೀತಿಯನ್ನುಂಟು ಮಾಡ್ತಕ್ಕಂಥದ್ದು. ಹೋಳಿ, ಯುಗಾದಿ, ಸಂಕ್ರಾಂತಿ, ದೀಪಾವಳಿಯಲ್ಲಿ ಬೆಳಗುವ ಎಣ್ಣೆ ದೀಪ, ವಾತಾವರಣಕ್ಕೆ ಬಿಡುಗಡೆಯಾಗುವ ಅನಿಲ, ವಸಂತ ಕಾಲವು ಎಲ್ಲೆಡೆ ಹಸಿರನ್ನು ಹಾಸಿ ಕಣ್ಣಿಗೆ ತಂಪು ಹಾಗೂ ಹೊಸ ಜೀವನವನ್ನು ಸೃಷ್ಟಿ ಮಾಡ್ತಕ್ಕಂಥದ್ದು, ಹೊಸ ಯೋಜನಾ ದಾರಿಯನ್ನು ಕೊಡ್ತಕ್ಕಂಥದ್ದು. ಇದು ಒಂದು ಯುಗಾದಿ ಹಬ್ಬದ ಸಂಭ್ರಮ ಆಗಿರುತ್ತೆ. ಇನ್ನು ಸಂಕ್ರಾಂತಿ ಅಂತ ಹೇಳಿದಾಗ ಸೂರ್ಯನ ನಡೆಯ ಜೊತೆ ತಿನ್ನುವಂಥ ಆಹಾರ ಬದಲಾವಣೆ ಹಾಗೂ ಅದರ ಅವಶ್ಯಕತೆ ಬಗ್ಗೆ ದೇಹಕ್ಕೆ ತಿಳಿಸ್ಕೊಡ್ತಕ್ಕಂಥದ್ದು. ಅಂದರೆ ಅದೊಂದು ಮಹತ್ವಪೂರ್ಣವನ್ನು ದಿನನಿತ್ಯ ಚಟುವಟಿಕೆಯಲ್ಲಿ ಏನು ಬರ್ತಾ ಹೋಗುತ್ತೋ ಸೊ ಅದನ್ನು ಮಕ್ಕಳಿಗೆ ಅರ್ಥ ಮಾಡಿಸ್ತಕ್ಕಂಥದ್ದು ಆಗಿರುತ್ತೆ ಸ್ನೇಹಿತರೆ.
ಸೊ ಈ ರೀತಿಯ ಮೌಲ್ಯ ಶಿಕ್ಷಣವನ್ನು ಶಾಲಾ ಪರಿಸರದಲ್ಲಿ ಅಳವಡಿಸುವುದರಿಂದ ಶಾಲಾ ವಾತಾವರಣದಲ್ಲಿ ಶಿಸ್ತು ಸಂಯಮಗಳು ತಾನಾಗಿಯೇ ಬರುತ್ತವೆ. ಸೊ ಮೇಯ್ನಾಗಿ ಆಲ್ರೆಡಿ ಹೇಳಿದಾಗ ಸ್ನೇಹಿತರೆ, ಇಲ್ಲಿ ಪ್ರಾಸಂಗಿಕ ಬೋಧನಾ ವಿಧಾನ ಅಂದರೆ ಅಂತ ಡೈರೆಕ್ಟಾಗಿ ಎಲ್ಲೂ ಸಹ ಕೊಡೋದಿಲ್ಲ ಸ್ನೇಹಿತರೆ. ಸೊ ಎಕ್ಸಾಂಪಲ್ಸ್ಗಳನ್ನ ಕೊಟ್ಟು ಈ ಒಂದು 3 ವಿಧಾನಗಳಿದೆಯೋ, ಸೊ 3 ವಿಧಾನದ ಒಂದು ಎಕ್ಸಾಂಪಲ್ಸ್ಗಳನ್ನ ಕೊಟ್ಟು, ಸೊ ಇದು ಯಾವುದಕ್ಕೆ ಸಂಬಂಧಪಟ್ಟಂತ ಕೇಳ್ಬೋದು, ಅಥವಾ ಪ್ರಾಸಂಗಿಕ ಬೋಧನಾ ವಿಧಾನಕ್ಕೆ ಎಕ್ಸಾಂಪಲನ್ನು ಕೊಡಿ, ಆಯ್ಕೆ ಮಾಡಿದ್ದು ಸಹ ಕೊಡಬಹುದಾಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ನಮ್ಮ ಮೌಲ್ಯ ಶಿಕ್ಷಣ ಬೆಳೆಸುವಲ್ಲಿ ಶಿಕ್ಷಕರ ಒಂದು ಚಟುವಟಿಕೆ ಯಾವ ರೀತಿ ಇರಬೇಕು ಅಂತಕ್ಕಂಥದ್ದು. ಆದರೆ ಸ್ನೇಹಿತರೆ, ಇಲ್ಲಿ ಹಾಡು ಪದ್ಯಗಳ ಮೂಲಕ, ಅಂದರೆ ಮಕ್ಕಳಲ್ಲಿ ಈ ಒಂದು ಏನು ಮೌಲ್ಯ ಶಿಕ್ಷಣವನ್ನು ಬೆಳೆಸಬೇಕು ಅಂತ ಹೇಳ್ತೀವೋ, ಸೊ ಅದನ್ನು ಯಾವ್ಯಾವ ರೀತಿಯಲ್ಲಿ ಶಿಕ್ಷಕರು ಬೆಳೆಸಬಹುದು ಅಂತಕ್ಕಂಥದ್ದು ಆಗಿರುತ್ತೆ. ಹಾಡುಗಳ ಮೂಲಕ ಬೆಳೆಸ್ತಕ್ಕಂಥದ್ದು ಆಗಿರಬಹುದು, ಪದ್ಯಗಳ ಮೂಲಕ ಬೆಳೆಸ್ತಕ್ಕಂಥದ್ದು ಆಗಿರ್ಬೋದು, ದೇಶಭಕ್ತಿ ಗೀತೆಗಳನ್ನು ಭಾವಪೂರ್ಣವಾಗಿ ಹಾಡಲು ಹೇಳ್ತಕ್ಕಂಥದ್ದಾಗಿರ್ಬೋದು, ಅಥವಾ ಶಿಶುನಾಳ ಶರೀಫರ ಪದ್ಯಗಳು, ಮಂಕುತಿಮ್ಮನ ಕಗ್ಗ, ಸರ್ವಜ್ಞನ ಪದಗಳಾಗಿರ್ಬೋದು. ಸೊ ನೋಡಿ, ಇವೆಲ್ಲ ನೋಡ್ತಾ ಹೋದಾಗ ಇಲ್ಲಿ ಕೆಲವೊಂದಷ್ಟು ಮೌಲ್ಯಗಳು ಇನ್ಕ್ಲೂಡ್ ಆಗ್ತಾ ಹೋಗಿರುತ್ತೆ ಸ್ನೇಹಿತರೆ. ಸೊ ಅಲ್ಲಿ ಒಂದು ಪದ್ಯದ ಒಂದು ಸಾರಾಂಶ ಮೌಲ್ಯಯುತವಾಗಿರುತ್ತೆ, ಇಲ್ಲಾಂದರೆ ಅದನ್ನು ಬರೆದಿರ್ತಕ್ಕಂಥ ಕವಿಗಳು ಏನಿರ್ತಾರೋ ಸೊ ಅವರು ಸಹ ಮೌಲ್ಯಯುತವಾದಂಥ ಒಂದು ಇನ್ಫಾರ್ಮೇಷನ್ ನಮಗೆ ತಿಳಿಸ್ಕೊಡ್ತಕ್ಕಂಥದ್ದು ಆಗಿರುತ್ತೆ ಸ್ನೇಹಿತರೆ. ಸೊ ಇವುಗಳಿಗೆ ರಾಗವನ್ನು ಅಳವಡಿಸಿ ಅರ್ಥವನ್ನು ಹೇಳಿದರೆ ವಿದ್ಯಾರ್ಥಿಗಳ ಮನಸ್ಸನ್ನು ನೇರವಾಗಿ ಮುಟ್ಟಬಹುದಾಗಿರುತ್ತೆ. ಯಾರು? ಶಿಕ್ಷಕರು ಮಾಡ್ತಕ್ಕಂಥದ್ದು. ಸೊ ಇದನ್ನಿಷ್ಟೇ ಕೊಡ್ತಕ್ಕಂಥದ್ದಲ್ಲ, ಸೊ ಅದನ್ನು ನೇರವಾಗಿ ಅಂದರೆ ಅರ್ಥಪೂರ್ಣವಾಗಿ ರಾಗವಾಗಿ ಹಾಡ್ತಕ್ಕಂಥದ್ರಿಂದ ವಿದ್ಯಾರ್ಥಿಗಳ ಮನಸ್ಸನ್ನು ತಲುಪ್ತಕ್ಕಂಥದ್ದು, ಅಥವಾ ಒಂದು ಎಕ್ಸ್ಟ್ರಾ ಏನು ಹೇಳ್ತೀವಿ ಇಂಟ್ರೆಸ್ಟ್, ಆಸಕ್ತಿಯನ್ನು ಕೆರಳಿಸ್ತಕ್ಕಂಥದ್ದು ಆಗಿರುತ್ತೆ. ನೆಕ್ಸ್ಟ್, ಹಾಡು ಪದ್ಯಗಳ ಜೊತೆಗೆ ವಿದ್ಯಾರ್ಥಿಗಳನ್ನು ಸ್ಥಳೀಯ ಆಸ್ಪತ್ರೆಗಳು, ವೃದ್ಧರ ಕೇಂದ್ರಗಳಿಗೆ ಕರೆದುಕೊಂಡು ಹೋಗಿ ಅಲ್ಲಿನ ಪರಿಸರವನ್ನು ತಿಳಿಸುವುದು, ಇತರರ ನೋವಿನ ಪರಿಸ್ಥಿತಿಗಳಿಗೆ ಸ್ಪಂದಿಸ್ತಕ್ಕಂಥ ಒಂದು ಮನೋಭಾವನೆಯನ್ನು ಬೆಳೆಸ್ತಕ್ಕಂಥದ್ದು 2ನೇ ಪಾಯಿಂಟ್ ಆಗಿರುತ್ತೆ. ಅಂದರೆ ಇದೆಲ್ಲ ಶಿಕ್ಷಕರ ಒಂದು ಪಾತ್ರ ಆಗಿರ್ತಕ್ಕಂಥದ್ದು ಆಗಿರುತ್ತೆ. ಸೊ ಇಲ್ಲಿ ಕುಟುಂಬದವರು ಇದನ್ನೆಲ್ಲ ಮಾಡೋದಕ್ಕಿಂತ ಹೆಚ್ಚಾಗಿ ಶಿಕ್ಷಕರು ಮಾಡ್ತಕ್ಕಂಥದ್ದು, ಈ ಒಂದು ಸ್ಥಳೀಯ ಆಸ್ಪತ್ರೆಗಳಿಗೆ ಭೇಟಿ ಕೊಡ್ತಕ್ಕಂಥದ್ದಾಗಿರ್ಬೋದು, ವೃದ್ಧರ ಕೇಂದ್ರಗಳಿಗೆ ಕರ್ಕೊಂಡು ಹೋಗಿ ಅಲ್ಲಿರ್ತಕ್ಕಂಥ ಒಂದು ಪರಿಸರ ಅಥವಾ ಅಲ್ಲಿರ್ತಕ್ಕಂಥ ಒಂದು ವಾತಾವರಣ ಏನಿರ್ತೋ, ಈ ಒಂದು ವೃದ್ಧರ ಪರಿಸ್ಥಿತಿ ಆಗಿರ್ಬೋದು ಅಥವಾ ರೋಗಿಗಳ ಪರಿಸ್ಥಿತಿ ಆಗಿರಬಹುದು. ಸೊ ಓಕೆ, ಸೊ ಈ ರೀತಿ ಮಕ್ಕಳಲ್ಲಿ ಒಂದು ಮನೋಭಾವನೆಯನ್ನು ತುಂಬತಕ್ಕಂಥದ್ದು ಆಗಿರುತ್ತೆ. ಆ್ಯಂಡ್ 3ನೇ ಪಾಯಿಂಟ್ ನೋಡಿದ್ರೆ, ಪ್ರಾಣಿ ದಯಾ ಸಂಘಗಳು, ಪಶುವೈದ್ಯ ಶಾಲೆ, ಗೋಶಾಲೆಗಳಿಗೆ ಭೇಟಿ ನೀಡುವುದರಿಂದ ವಿದ್ಯಾರ್ಥಿಗಳಿಗೆ ಪ್ರಾಣಿಗಳ ಬಗೆಗೆ ದಯೆ, ಅನುಕಂಪ ಮೂಡುವುದರೊಂದಿಗೆ ಅವುಗಳೊಂದಿಗೆ ಬೆರೆಯುವ ಗುಣಗಳನ್ನು ತಿಳಿಸಿದಂತಾಗುತ್ತದೆ. ಸೊ ಇದು 3ನೇ ಪಾಯಿಂಟ್ ಆಗಿರುತ್ತೆ ಸ್ನೇಹಿತರೆ. ಸೊ ಇದೆಲ್ಲ ಶಿಕ್ಷಕರು ಮಕ್ಕಳಲ್ಲಿ ತುಂಬತಕ್ಕಂಥ ಒಂದು ಮಾನವೀಯ ಮೌಲ್ಯಗಳಿಗೆ ಶಿಕ್ಷಕರು ಯಾವ್ಯಾವ ರೀತಿಯೆಲ್ಲ ಸಹಕಾರವನ್ನು ಮಾಡಬಹುದು ಅಥವಾ ಯಾವ ರೀತಿಯೆಲ್ಲ ಮಕ್ಕಳಿಗೆ ತುಂಬಿಸಬಹುದು ಒಂದು ಮೌಲ್ಯಗಳನ್ನು ಅನ್ನೋದಕ್ಕೆ ಇವೆಲ್ಲ ಎಕ್ಸಾಂಪಲ್ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಅದರ ಜೊತೆಗೆ ರಾಷ್ಟ್ರೀಯ ಹಬ್ಬಗಳು, ವಿಜ್ಞಾನಿಗಳ ದಿನಾಚರಣೆ, ಪೋಷಕರ ದಿನಾಚರಣೆ, ಕ್ರೀಡಾ ದಿನ, ಯುವ ಜನೋತ್ಸವ, ಸಂಸ್ಥಾಪಕರ ದಿನಾಚರಣೆ, ಕವಿಗಳ ದಿನಾಚರಣೆ, ಇತರ ದಿನಾಚರಣೆಗಳನ್ನು ಆಚರಿಸುವ ಸಂದರ್ಭದಲ್ಲಿ ಆ ದಿನದ ವಿಶೇಷತೆ, ಅವುಗಳ ಮಹತ್ವ, ಅದರ ಆದರ್ಶಗಳು, ಅವರ ಕೊಡುಗೆಗಳು, ಇವುಗಳಲ್ಲಿ ಅಡಗಿರ್ತಕ್ಕಂಥ ವಿವಿಧ ಮೌಲ್ಯಗಳನ್ನು ಮಕ್ಕಳಿಗೆ ತಿಳಿಸ್ಕೊಡ್ತಕ್ಕಂಥದ್ದು ಮೇಜರಾಗಿ ನೋಡ್ತಾ ಹೋಗ್ತೀವಿ. ಆ್ಯಂಡ್ ನೆಕ್ಸ್ಟು ಅದರ ಜೊತೆಗೆ ವಿಜ್ಞಾನ ಸಂಘ ಆಗಿರ್ಬೋದು, ಇತಿಹಾಸ ಸಂಘ, ಗಣಿತ ಸಂಘ, ಇಂಗ್ಲೀಷ್ ಸಂಘ, ಕನ್ನಡ ಸಾಹಿತ್ಯ ಸಂಘ, ಇವುಗಳಿಂದಲೂ ಸಹ ವಿದ್ಯಾರ್ಥಿಗಳಿಗೆ ಮೌಲ್ಯಗಳನ್ನು ತಿಳಿಸ್ಕೊಡ್ತಕ್ಕಂಥದ್ದಾಗುತ್ತೆ. ಸೊ ಹಾಗಾಗಿ ಇವೆಲ್ಲ ಸಹ ಶಾಲೆಗಳಲ್ಲಿ ನೋಡ್ತಾ ಹೋಗ್ತೀವಿ. ಏನು ಇಲ್ಲಿ ಕೊಟ್ಟಿದ್ದ ಚಟುವಟಿಕೆಗಳು ಇದೆಲ್ಲ ಸಹ ನಾವು ಸಹ ಕ್ಲಾಸಸ್ಸಲ್ಲಿ ನೋಡ್ಕೊಂಡು ಬಂದಿರತಕ್ಕಂಥದ್ದೇ ಆಗಿರುತ್ತೆ ಸ್ನೇಹಿತರೆ. ಸೊ ಇದರ ಮೇನ್ ಉದ್ದೇಶ ಏನಂತಾರೆ, ಮಕ್ಕಳಲ್ಲಿ ಒಂದು ಮೌಲ್ಯಗಳನ್ನು ಅಳವಡಿಸ್ಕೊಳ್ತಕ್ಕಂಥದ್ದು ಆಗಿರುತ್ತೆ. ಇನ್ನು ನೆಕ್ಸ್ಟ್ ಈ ಒಂದು ಶಿಕ್ಷಕರ ಪಾತ್ರ ನೋಡ್ತಾ ಹೋದ್ವಿ. ಆ್ಯಂಡ್ ಕುಟುಂಬದ ಪಾತ್ರ ಏನಿರಬಹುದು ಈ ಒಂದು ಮಕ್ಕಳ ಒಂದು ಜೀವನದಲ್ಲಿ ಅಥವಾ ವಿದ್ಯಾರ್ಥಿಗಳ ಒಂದು ಜೀವನದಲ್ಲಿ ಮೌಲ್ಯಗಳನ್ನು ತುಂಬಬೇಕು ಅಂತಂದರೆ ಕುಟುಂಬದ ಪಾತ್ರ ಎಷ್ಟಿರುತ್ತೆ ಅಂತ ನೋಡ್ತಾ ಹೋದಾಗ ಸ್ನೇಹಿತರೆ, ಮೇಯ್ನಾಗಿ ನ್ಯಾಯ ಅಂತಕ್ಕಂಥದ್ದು ಏನಿರುತ್ತೋ ಸೊ ಕುಟುಂಬದಲ್ಲಿ ತಿಳಿಸ್ಕೊಡ್ತಕ್ಕಂಥದ್ದು ಆಗಿರುತ್ತೆ. ಮಕ್ಕಳು ಯಾವುದೇ ಒಂದು ತಪ್ಪನ್ನು ಮಾಡಿದಾಗ ಅದನ್ನು ಪರಿಹರಿಸಿಕೊಳ್ಳಲು ಮಕ್ಕಳಿಗೆ ಪ್ರೋತ್ಸಾಹವನ್ನು ನೀಡಬೇಕು. ಕೇವಲ ಕ್ಷಮೆ ಕೇಳಿದರೆ ಸಾಲದು, ನ್ಯಾಯಾಧೀಕರಣದ ಬಗ್ಗೆ ಅವರಿಗೆ ಅರಿವು ಸಹ ಮೂಡಿಸ್ತಕ್ಕಂಥದ್ದು ಆಗಿರುತ್ತೆ. ಸೊ ಏನೋ ಒಂದು ವಿದ್ಯಾರ್ಥಿ ತಪ್ಪು ಮಾಡ್ದ ಅಥವಾ ಒಬ್ಬ ಮಗು ತಪ್ಪು ಮಾಡ್ದ ಅಂತ ಹೇಳಿದ್ರೆ ಸೊ ಅವ್ರು ಜಸ್ಟ್ ಕ್ಷಮೆಯನ್ನು ಕೊಡ್ತಕ್ಕಂಥದ್ದೆಲ್ಲ. ಸೊ ಅದು ಮಾಡಿರ್ತಕ್ಕಂಥ ತಪ್ಪಿನ ಹಿಂದೆ ಅವರಿಗೆ ಅರಿವಾಗಿರಬೇಕು, ಮತ್ತು ಅವ್ರು ಮಾಡಿರ್ತಕ್ಕಂಥದ್ದು ಸರಿ ಅಥವಾ ತಪ್ಪು ಅಂತಕ್ಕಂಥ ಒಂದು ಮನೋಭಾವ ಅವರಲ್ಲಿ ಜಡ್ಜ್ಮೆಂಟ್ ತೊಗೊಳ್ತಕ್ಕಂಥ ಒಂದು ಅರಿವು ಹೊರಗೆ ಬರಬೇಕಾಗಿರುತ್ತೆ. ಸೊ ನೆಕ್ಸ್ಟ್ ಬಂದು ನೆರವು. ಮಕ್ಕಳ ಎಲ್ಲ ಕೆಲಸಗಳಿಗೂ ಪ್ರಾಮಾಣಿಕವಾದ ಬೆಂಬಲವನ್ನು ನೀಡಬೇಕು. ಇದರಿಂದ ಕುಟುಂಬಕ್ಕಾಗಿ ಅವರು ಏನು ಮಾಡಬಹುದು ಎಂಬುದನ್ನು ಕಲಿಯುತ್ತಾರೆ. ಇದರಿಂದ ಕುಟುಂಬದ ಮಹತ್ವನೂ ಸಹ ತಿಳಿತಕ್ಕಂಥದ್ದು ಆಗಿರುತ್ತೆ. ಅಂದರೆ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಸ್ನೇಹಿತರೆ, ಮಕ್ಕಳ ಎಲ್ಲ ಕೆಲಸಗಳಿಗೂ ಪ್ರಾಮಾಣಿಕವಾದ ಬೆಂಬಲವನ್ನು ಕೊಡಬೇಕಾಗುತ್ತೆ. ಸೊ ಮನೆಯವರು ಅಂತ ಹೇಳಿದ ತಕ್ಷಣ ಕುಟುಂಬ ಅಂತ ಹೇಳಿದ ತಕ್ಷಣ ಕುಟುಂಬ ಹೇಳಿದ್ದೆ ಸರಿ ಅಂತಕ್ಕಂಥದ್ದೆಲ್ಲ. ಸೊ ಮಕ್ಕಳು ಮಾಡ್ತಕ್ಕಂಥ ಒಂದು ಕೆಲಸಗಳು, ಮಕ್ಕಳು ಹೇಳ್ತಕ್ಕಂಥ ಮಾತುಗಳಿಗೂ ಸಹ ಕುಟುಂಬಸ್ಥರು ಈ ಒಂದು ಕಿವಿಯನ್ನು ಕೊಡಬೇಕಾಗುತ್ತೆ. ನೆಕ್ಸ್ಟ್ ಪರಿಗಣನೆ. ಸೊ ಆಲ್ರೆಡಿ ಹೇಳಿದಾಗೆ ನಾನು ಮಕ್ಕಳು ಮಾಡ್ತಕ್ಕಂಥ ಏನು ಇರುತ್ತೋ
ಅವ್ರ ಮಾತಾಗಿರ್ಬೋದು ಅಥವಾ ಕೆಲಸ ಆಗಿರ್ಬೋದು. ಸೊ ಅದಕ್ಕೂ ಸಹ ನಾವು ಪರಿಗಣನೆ ಮಾಡಲು ಕಲಿಯಬೇಕಾದದ್ದು ಅತ್ಯಂತ ಮುಖ್ಯವಾಗಿರುತ್ತೆ. ಇತರ ಜನರ ಭಾವನೆಗಳೊಂದಿಗೆ ಕೂಡಿ ಅವರು ಪರಿಗಣನೆಯನ್ನು ಮಾಡಬೇಕಾಗಿರುತ್ತದೆ. ಆ್ಯಂಡ್ ನೆಕ್ಸ್ಟ್ ಹಂಚಿಕೊಳ್ತಕ್ಕಂಥದ್ದು, ಇದನ್ನು ಕಲಿಯಬೇಕಾದದ್ದು ಅತ್ಯುತ್ತಮ ವಿಧಾನವಾಗಿದೆ. ಇದು ಕುಟುಂಬದಲ್ಲಿ ಆರಂಭವಾಗಬೇಕು. ಅಂದರೆ ಮಕ್ಕಳಲ್ಲಿ ಹಂಚಿಕೊಳ್ತಕ್ಕಂಥದ್ದು, ಅಣ್ಣ ತಮ್ಮ ಮತ್ತು ಅಕ್ಕ ತಂಗಿಯರಿಂದ ಇದನ್ನು ತಿಳಿಸಿಕೊಡುವುದು ಉತ್ತಮ. ಸೊ ಇದೆಲ್ಲ ಏನಾಗುತ್ತೆ ಅಂದರೆ ಇದು ಕುಟುಂಬದಲ್ಲಿ ನೋಡ್ತಾ ಹೋಗ್ತೀವಿ. ಯಾಕಂದರೆ ಹೊರಗಡೆ ಈಗ ಶಾಲೆಯಲ್ಲಿ ಏನಾಗುತ್ತೆ, ಸ್ನೇಹಿತರೊಂದಿಗೆ ಹಂಚಿಕೊಳ್ತಕ್ಕಂಥದ್ದು ಇದೆ ಸ್ನೇಹಿತರೆ. ಆದರೆ ಕುಟುಂಬ ಫಸ್ಟ್ ಬರುತ್ತೆ, ಕುಟುಂಬದಲ್ಲಿ ಕಲಿಸಿದ ನಂತರ ಅದು ಸಹ ಶಾಲೆಯಲ್ಲಿ ಮುಂದುವರಿತಾ ಹೋಗುತ್ತೆ. ಇನ್ನು ಗೌರವ ನೋಡ್ತಾ ಹೋದಾಗ ಮಕ್ಕಳು ತಮ್ಮ ಹಿರಿಯರು ಮತ್ತು ಇತರನ್ನು ಗೌರವಿಸ್ತಕ್ಕಂಥದ್ದನ್ನು ಕಲಿಬೇಕು. ಮಕ್ಕಳೊಂದಿಗೆ ಪೋಷಕರು ಸಹ ಗೌರವದಿಂದ ವರ್ತಿಸಿದಾಗ ಮಕ್ಕಳಿಗೂ ಸಹ ಅದು ಸಹಜವಾಗಿ ಬರ್ತಕ್ಕಂಥದ್ದಾಗಿರುತ್ತೆ. ಅಂದರೆ ಇಲ್ಲಿ ಮಕ್ಕಳಿಗೆ ಅಥವಾ ವಿದ್ಯಾರ್ಥಿಗಳಿಗೆ ಕುಟುಂಬ ಯಾವ ರೀತಿ ಸಹಕಾರವನ್ನು ಕೊಡಬೇಕು, ಸೊ ಯಾವ ರೀತಿ ಸಹಕಾರ ಕೊಟ್ಟಾಗ ಆ ಮಗು ಆ ಒಂದು ಮೌಲ್ಯವನ್ನು ಅಳವಡಿಸ್ಕೊಳ್ಳುತ್ತೆ ಅನ್ನೋದಕ್ಕೊಂದು ಇವೆಲ್ಲ ಇನ್ಸಿಡೆಂಟ್ಸ್ಗಳಂತ ಹೇಳ್ಬಹುದು ಸ್ನೇಹಿತರೆ. ಅದರ ಜೊತೆಗೆ ಕರುಣೆ ನೋಡ್ತಾ ಹೋಗ್ತೀವಿ. ಮಕ್ಕಳಿಗೆ ತಿಳಿಸಿಕೊಡಬೇಕಾದದ್ದು ಬಹಳ ಮುಖ್ಯ. ಇದರಿಂದ ಅವರಲ್ಲಿ ಪ್ರೀತಿ ಆಕರ್ಷಣೆಗಳ ಬಗ್ಗೆ ತಿಳಿದುಕೊಳ್ತಕ್ಕಂಥದ್ದಾಗಿರುತ್ತೆ. ಆ್ಯಂಡ್ ಧೈರ್ಯನೂ ಸಹ ಕಲಿಸ್ಕೊಡ್ಬೇಕಾಗುತ್ತೆ. ಪೋಷಕರು ಮಕ್ಕಳೊಂದಿಗೆ ತುಂಬ ಧೈರ್ಯವಾಗಿರುವಂತೆ ಬೆಂಬಲ ಹಾಗೂ ಪ್ರೋತ್ಸಾಹಿಸಬೇಕು. ಇದರಿಂದ ಭವಿಷ್ಯದಲ್ಲಿ ಮಕ್ಕಳು ಯಾವುದೇ ಪರಿಸ್ಥಿತಿಯನ್ನು ತುಂಬ ಧೈರ್ಯದಿಂದ ಎದುರಿಸ್ತಕ್ಕಂಥದ್ದಾಗಿರುತ್ತೆ. ಅದರ ಜೊತೆಗೆ ಉದಾರತೆ ನೋಡ್ತಾ ಹೋಗ್ತೀವಿ. ಉದಾರತೆ ಇದನ್ನು ಕಲಿಸಬೇಕಾದದ್ದು ಬಹಳ ಮುಖ್ಯ. ಸಮಾಜದಲ್ಲಿ ಹಲವಾರು ಜನರು ಹಲವಾರು ಸಮಸ್ಯೆ ಮತ್ತು ನೋವಿನಿಂದ ಬಳಲಿರುತ್ತಾರೆ. ಅವರ ನೋವುಗಳನ್ನು ತಿಳಿದುಕೊಂಡು ಅವರಿಗೆ ನೆರವು ನೀಡುವಂತೆ ಸಹಕಾರವನ್ನು ಕೊಡಬೇಕಾಗುತ್ತೆ. ಇನ್ನು ಜವಾಬ್ದಾರಿ ನೋಡ್ತಾ ಹೋದಾಗ ಜೀವನದಲ್ಲಿ ಜವಾಬ್ದಾರಿ ಸಹ ಒಂದು ಮಗು ತೊಗೊಳ್ಬೇಕಂತಂದರೆ ಸೊ ಅದಕ್ಕೆ ತಕ್ಕಂಥ ಒಂದು ಸಪೋರ್ಟ್ ಅಥವಾ ಮಾರಲ್ ಸಪೋರ್ಟ್ ಅಂತ ಏನು ಹೇಳ್ತೀವೋ ಸೊ ಅದು ಕುಟುಂಬದಿಂದ ಸಿಗಬೇಕಾಗುತ್ತೆ. ಇನ್ನು ಕುಟುಂಬ ಅಂತ ನೋಡ್ತಾ ಹೋದಾಗ ಅದೊಂದು ಅವಿಭಕ್ತ ಕುಟುಂಬದಲ್ಲಿ ಚಿಕ್ಕಪ್ಪ ದೊಡ್ಡಪ್ಪ ಚಿಕ್ಕಮ್ಮ ದೊಡ್ಡಮ್ಮ ಅಜ್ಜ ಅಜ್ಜಿ ಅತ್ತಿಗೆ ನಾದಿನಿ ಅಣ್ಣ ತಂಗಿ ಹೀಗೆ ಮಕ್ಕಳಿಗೆ ಸಂಬಂಧಗಳ ಅರಿವು ಮೂಡ್ತಕ್ಕಂಥದ್ದು ಸಹ ಇರುತ್ತೆ. ಸೊ ಹಾಗಾಗಿ ಕುಟುಂಬ ಅಂತ ಬಂದಾಗ ಅದೊಂದು ವಿಭಕ್ತ ಕುಟುಂಬ ಅನ್ನೋದಕ್ಕಿಂತ ಹೆಚ್ಚಾಗಿ ಅವಿಭಕ್ತ ಕುಟುಂಬ ಆಗಿದ್ರೆ ಬೆಟರ್ ಅಂತ ಹೇಳ್ಬಹುದಾಗಿರುತ್ತೆ. ಇನ್ನು ನೆಕ್ಸ್ಟ್ ಮೌಲ್ಯ ಶಿಕ್ಷಣ ಬೋಧನೆಯಲ್ಲಿ ಶಿಕ್ಷಕರ ಪಾತ್ರ ಏನು? ಸೊ ಚಟುವಟಿಕೆಗಳು ಏನೆಲ್ಲ ಮಾಡಿಸ್ಬೇಕು ಮಕ್ಕಳಲ್ಲಿ ತುಂಬಬೇಕು ಅಂತಂದರೆ ನೋಡಿದ್ವಿ ಸ್ನೇಹಿತರೆ. ಅದರ ಜೊತೆಗೆ ಮೌಲ್ಯ ಶಿಕ್ಷಣವನ್ನು ಬೋಧನೆ ಮಾಡುವಲ್ಲಿ ಶಿಕ್ಷಕರ ಪಾತ್ರ ಏನಾಗಿರಬೇಕು ಅಂತ ನೋಡ್ತಾ ಹೋದಾಗ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಎಂಬಂತೆ ಮಕ್ಕಳಲ್ಲಿ ಬಾಲ್ಯದಲ್ಲಿ ಅವರಿಗೆ ಹಲವಾರು ಮೌಲ್ಯಗಳ ಬಗ್ಗೆ ಅರಿವನ್ನುಂಟು ಮಾಡಬೇಕಾದ ಜವಾಬ್ದಾರಿ ಶಿಕ್ಷಕರ ಮೇಲೆ ಇರುತ್ತೆ. ಆದ್ದರಿಂದಲೇ ತಂದೆ ತಾಯಿಗಳು ಮಕ್ಕಳನ್ನು ಗುರುವಿನ ಬಳಿ ಕರ್ಕೊಂಡು ಹೋಗ್ಬಿಡ್ತಾರೆ. ಸೊ ಆದ್ದರಿಂದಲೇ ಸರ್ವಜ್ಞ ಹೇಳ್ತಾನೆ, ತಂದೆಗೂ ಗುರುವಿಗೂ ಒಂದು ಅಂತರವುಂಟು, ತಂದೆ ತೋರುವನು ಸದ್ಗುರುವ, ಗುರು ಕಾಯುವ ಬಂಧನವ ಕಲೆವ ಅಂತ ಕೊಟ್ಟಿದ್ದಾರೆ. ಅಂದರೆ ತಂದೆ ಏನು ಮಾಡ್ತಾರೆ, ಗುರುವನ್ನ ತೋರಿಸ್ತಾರೆ. ತಂದೆ ಆದಕ್ಕಂತ ಏನು ಮಾಡ್ತಾರೆ, ಮೊದಲು ಮಕ್ಕಳನ್ನ ಬೆಳೆಸ್ತಾ ಏನು ಮಾಡ್ತಾರೆ, ತೊಗೊಂಡೋಗಿ ಶಾಲೆಗೆ ಹಾಕ್ತಾರೆ, ಗುರುಗಳ ಮುಂದೆ ತೊಗೊಂಡೋಗಿ ಬಿಡ್ತಾರೆ. ಆದರೆ ಗುರು ಕಾಯುವ ಬಂಧನವ ಕಲೆವ ಅಂದರೆ ಗುರು ಕಾಯ್ತಕ್ಕಂಥದ್ದು ಬಂಧನ ಮೀನ್ಸ್ ಈ ಒಂದು ಏನು ಬಂಧಗಳ ಸಂಬಂಧ ಅಂತ ಏನು ಹೇಳ್ತೀವೋ ಅಥವಾ ಈ ಒಂದು ಕಷ್ಟಗಳ ಒಂದು ಬಂಧನದಲ್ಲಿ ಏನು ಸಿಲುಕೊಂಡಿರ್ತೀವೋ ಸೊ ಅದನ್ನು ತೀರಿಸ್ತಕ್ಕಂಥದ್ದು ಕಳಿತಕ್ಕಂಥದ್ದು ಗುರು ಮಾಡ್ತಕ್ಕಂಥ ಒಂದು ಕೆಲಸ ಆಗಿರುತ್ತೆ ಸ್ನೇಹಿತರೆ. ಬಂಧನ ಅಂತ ಹೇಳಿದಾಗ ಎರಡದಲ್ಲಿ ಬಂಧನ ಬರುತ್ತೆ. ಸೊ ಒಂದು ಬಂಧನ ಅಂದರೆ ಬಂಧನ ಮುಕ್ತ ಅಂತ ಹೇಳ್ತೀವಿ. ಇಟ್ ಮೀನ್ಸ್ ಕಟ್ಟಾಕೊಂಡಿರ್ತಕ್ಕಂಥದ್ದು ಕೆಲವೊಂದಷ್ಟು ಸಮಸ್ಯೆಗಳಾಗಿರ್ಬೋದು ಅಥವಾ ಬಂಧನ ಈ ಒಂದು ಸಂಬಂಧಗಳಾಗಿರ್ಬೋದು. ಸೊ ಅದನ್ನು ಮುಕ್ತಿ ಕೊಡಿಸ್ತಕ್ಕಂಥದ್ದು ಗುರುಗಳಾಗಿರ್ತಾರೆ. ಆ್ಯಂಡ್ ನೆಕ್ಸ್ಟು ಪ್ರತಿದಿನ ಶಾಲಾ ಪ್ರಾರಂಭದ ಅರ್ಧ ಗಂಟೆ ಸೂರ್ಯ ನಮಸ್ಕಾರ, ಧ್ಯಾನ, ಪ್ರಾರ್ಥನೆ, ನೀತಿಕತೆ, ಚಿಂತನೆ, ಗಾದೆ ಮಾತು, ಪಂಚಾಂಗ ಇವುಗಳನ್ನು ದಿನನಿತ್ಯ ಮಕ್ಕಳಲ್ಲಿ ಅರಿವನ್ನು ಮೂಡಿಸ್ತಕ್ಕಂಥದ್ದಾಗಿರುತ್ತೆ. ದಿನನಿತ್ಯ ಮನೆಯಲ್ಲಿ ತಂದೆ ತಾಯಿಯರಿಗೆ ಏನಾದರೂ ಒಂದು ಚಿಕ್ಕ ಸಹಾಯ ಮಾಡುವಂತೆ ಅದನ್ನು ಬರೆಯುವಂತೆ ಪ್ರೇರೇಪಣೆ ನೀಡ್ತಕ್ಕಂಥದ್ದು ಇದೆಲ್ಲ ಶಿಕ್ಷಕರು ಮಾಡ್ತಕ್ಕಂಥ ಒಂದು ಕೆಲಸ ಆಗಿರುತ್ತೆ ಸ್ನೇಹಿತರೆ. ಆ್ಯಂಡ್ ನೆಕ್ಸ್ಟ್ ಬಸ್ಸಿನಲ್ಲಿ ಪ್ರಯಾಣಿಸುವಾಗ ಹಿರಿಯರು ಮಹಿಳೆಯರು ಅಸಹಾಯಕರು ಬಂದರೆ ಸೀಟನ್ನು ಬಿಟ್ಕೊಡ್ತಕ್ಕಂಥದ್ದು ಒಂದು ಪ್ರೇರಣೆ. ಆ್ಯಂಡ್ ಸಮಾಜದಲ್ಲಿನ ಅನ್ಯಾಯ ಭ್ರಷ್ಟಾಚಾರ ಅತ್ಯಾಚಾರ ಇವುಗಳ ವಿರುದ್ಧ ಪ್ರತಿಭಟಿಸ್ತಕ್ಕಂಥ ಒಂದು ಮನೋಭಾವನೆಯನ್ನು ಬೆಳೆಸ್ಕೊಳ್ತಕ್ಕಂಥದ್ದಾಗಿರುತ್ತೆ. ವಿದ್ಯಾರ್ಥಿಗಳು ತಮ್ಮ ಬಟ್ಟೆಗಳನ್ನು ತಾವೇ ತೊಳೆದುಕೊಳ್ಳುವಂತೆ ತನ್ನ ಕೆಲಸವನ್ನು ತಾನೇ ಮಾಡಿಕೊಳ್ಳುವಂತೆ ಪ್ರೇರೇಪಿಸ್ತಕ್ಕಂಥದ್ದು. ಶಾಲೆಗಳಲ್ಲಿ ವಿದ್ಯಾರ್ಥಿಗಳ ಕೊಠಡಿ ಶೌಚಾಲಯ ಸ್ವಚ್ಛತೆ ಕಾಪಾಡುವಂತೆ ಪ್ರೇರೇಪಿಸ್ತಕ್ಕಂಥದ್ದು. ವಿದ್ಯಾರ್ಥಿಗಳು ವೃದ್ಧರಿಗೆ ಸಹಾಯ ಮಾಡುವಂತೆ, ಕಾಯಿಲೆಯಿಂದ ಮಲಗಿದವರಿಗೆ ಉಪಚರಿಸುವಂತೆ, ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡುವಂತೆ ಪ್ರೇರೇಪಣೆಯನ್ನು ಮಾಡ್ತಕ್ಕಂಥದ್ದು ಆಗಿರುತ್ತೆ. ಸೊ ಇವೆಲ್ಲ ಶಿಕ್ಷಕರ ಒಂದು ಪಾತ್ರ ಆಗಿರುತ್ತೆ ಸ್ನೇಹಿತರೆ. ಸೊ ಅದರ ಜೊತೆಗೆ ಅತಿಥಿ ಸತ್ಕಾರ ಭಾರತೀಯ ಸಂಸ್ಕೃತಿಯ ಹಿರಿಮೆ ಅಂದರೆ ಮೇನಾಗಿ ನೋಡ್ತಾ ಹೋದಲ್ಲಿ ಅತಿಥಿ ಸತ್ಕಾರ ಮನೋಭಾವನೆ ಬೆಳೆಸ್ಕೊಳ್ತಕ್ಕಂಥದ್ದಾಗಿರ್ಬೋದು ಅಥವಾ ಸಾಧು ಸಂತರು ದೇಶಭಕ್ತರು ಸ್ವತಂತ್ರ ಹೋರಾಟಗಾರರ ಸಾಧಕರ ಜೀವನ ಚರಿತ್ರೆಗಳನ್ನು ಓದುವುದರ ಜೊತೆಗೆ ದೇಶಭಕ್ತಿಯನ್ನು ಹೆಚ್ಚಿಸ್ಕೊಳ್ತಕ್ಕಂಥದ್ದಾಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದು ಕಲೆ ಸಾಹಿತ್ಯ ಸಂಗೀತ ನೃತ್ಯ ಕುಶಲತೆ ಮುಂತಾದವುಗಳಲ್ಲಿ ಪರಿಣಿತಿ ಸಾಧಿಸುವಂತೆ ಮಕ್ಕಳಲ್ಲಿ ಪ್ರೇರೇಪಣೆಯನ್ನು ಕೊಡ್ತಕ್ಕಂಥದ್ದು.
ಮಕ್ಕಳಲ್ಲಿ ತ್ಯಾಗ, ಪ್ರೀತಿ, ಧೈರ್ಯ, ಸಾಹಸ, ಅಹಿಂಸೆ ಮುಂತಾದ ಜೀವನ ಮೌಲ್ಯಗಳನ್ನು ಅಳವಡಿಸಿಕೊಳ್ಳುವ ಕಾರ್ಯಕ್ರಮಗಳನ್ನು ಶಾಲೆಯಲ್ಲಿ ಹಾಕಿಕೊಳ್ತಕ್ಕಂಥದ್ದು. ಮಕ್ಕಳಲ್ಲಿ ಆತ್ಮವಿಶ್ವಾಸ, ಸಮಾಜದ ಜೊತೆ ಬೆರೆಯುವಂತೆ ವಿನಯವಾಗಿ ನಡೆದುಕೊಳ್ಳುವಂತೆ ಪ್ರೇರೇಪಿಸ್ತಕ್ಕಂಥದ್ದು. ಮಗುವಿಗೆ ಆದರ್ಶ ಶಿಕ್ಷಕನೇ ಆಗಿದ್ದರಿಂದ ಒಂದು ಮಾದರಿಯಾಗಿ ಶಿಕ್ಷಕನೇ ಇರ್ತಕ್ಕಂಥದ್ರೆ ಮಕ್ಕಳಿಗೆ ಏನೆಲ್ಲ ಕಲಿಸ್ಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಆ ಒಂದು ಕೆಲಸವನ್ನು ಫಸ್ಟ್ ಶಿಕ್ಷಕ ಆದರೂ ಮಾಡ್ತಕ್ಕಂಥದ್ದು ಸಹ ಆಗಿರುತ್ತೆ. ಸಮಯ ಪಾಲನೆಯ ಜೊತೆಗೆ ದೀನದಲಿತರ ಬಗ್ಗೆ ಸಹಾನುಭೂತಿ, ಕಾಳಜಿ ಇರುವಂತೆ ಸಂಸ್ಕಾರ ನೀಡಬೇಕು ಆ್ಯಂಡ್ ರಾಷ್ಟ್ರೀಯ ಭಾವೈಕ್ಯತೆಯನ್ನು ಅಳವಡಿಸಿಕೊಳ್ಳುವಂತೆ ಪ್ರೇರೇಪಿಸ್ತಕ್ಕಂಥದ್ದು. ಸೊ ಇಷ್ಟೆಲ್ಲ ಶಿಕ್ಷಕರ ಒಂದು ಪಾತ್ರ ಆಗಿರುತ್ತೆ. ಒಂದು ಮಗು ಅಂತ ಹೇಳಿದಾಗ ಆ ಒಂದು ಮಗುವಿನಲ್ಲಿ ಇಷ್ಟು ಮೌಲ್ಯಗಳನ್ನು ಶಿಕ್ಷಕರಾದರೂ ತುಂಬಬೇಕಾಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ನೋಡ್ತಾ ಹೋದರೆ ನೈತಿಕ ಶಿಕ್ಷಣ ಮತ್ತು ಮೌಲ್ಯ ಶಿಕ್ಷಣದಲ್ಲಿ ಸಿದ್ಧಾಂತಗಳು. ಸೊ ನೆಕ್ಸ್ಟ್ ಏನು ಟಾಪಿಕ್ ಇದೆಯೋ ನೈತಿಕ ಶಿಕ್ಷಣ ಮತ್ತು ಮೌಲ್ಯ ಶಿಕ್ಷಣದಲ್ಲಿ ಒಳ್ಳೆಯತನದ ಸಿದ್ಧಾಂತಗಳು. ಸೊ ಇದ್ರ ಬಗ್ಗೆ ನೋಡ್ತಾ ಹೋದಾಗ ಪ್ರಮುಖ ಪಾತ್ರ ವಹಿಸ್ತಕ್ಕಂಥದ್ದು ಆಗಿರುತ್ತೆ ಯಾವುದು ಒಂದು ನೈತಿಕ ಶಿಕ್ಷಣ ಮತ್ತು ಮೌಲ್ಯ ಶಿಕ್ಷಣದಲ್ಲಿ ಒಳ್ಳೆಯತನ ಸಿದ್ಧಾಂತಗಳು ಅಂತಕ್ಕಂಥದ್ದು. ಯಾವುದು ಒಳ್ಳೆಯದು, ಮನುಷ್ಯನ ವರ್ತನೆ ಹೇಗಿರಬೇಕು ಮತ್ತು ಜೀವನದ ಪರಮ ಗುರಿ ಯಾವುದು ಎಂಬುದನ್ನು ವಿವರಿಸ್ತಕ್ಕಂಥದ್ದು ಈ ಒಂದು ಒಳ್ಳೆಯತನದ ಸಿದ್ಧಾಂತಗಳಾಗಿರುತ್ತೆ. ಸೊ ಹಾಗಾದರೆ ಇಲ್ಲಿ ನಾವು ಸಿಲೆಬಸ್ ಪ್ರಕಾರ ನೋಡ್ತಾ ಹೋದಾಗ ಸ್ನೇಹಿತರೆ ಆಂತರಿಕ ಮತ್ತು ಸಾಧನ ರೂಪದ ಒಳ್ಳೆಯತನ ಅಂತ ಕೊಟ್ಟಿದ್ದಾರಲ್ವ. ಸೊ ಅದ್ರ ಬಗ್ಗೆ ನೋಡ್ತಾ ಹೋದರೆ ಇಲ್ಲಿ ಆಂತರಿಕ ಒಳ್ಳೆಯತನ ಅಂದರೆ ಏನು, ಸಾಧನ ರೂಪದ ಒಳ್ಳೆಯತನ ಅಂದರೆ ಏನು ನೋಡಿ. ಆಂತರಿಕ ಒಳ್ಳೆಯತನ ಅಂದರೆ ಯಾವುದೇ ಬಾಹ್ಯ ಲಾಭವಿಲ್ಲದೆ ತನ್ನಷ್ಟಕ್ಕೆ ತಾನೇ ಮೌಲ್ಯಯುತವಾಗಿರುವುದನ್ನು ಇದು ಸೂಚಿಸ್ತಕ್ಕಂಥದ್ದು ಆಗಿರುತ್ತೆ. ಉದಾಹರಣೆಗೆ ಸಂತೋಷ, ಸತ್ಯ ಮತ್ತು ಪ್ರೀತಿ. ಅಂದರೆ ಆಂತರಿಕ ಒಳ್ಳೆಯತನ ಅಂದರೆ ಒಬ್ಬ ವ್ಯಕ್ತಿ ಒಳಗಿಂದೊಳಗೆ ಒಂದು ಒಳ್ಳೆತನವನ್ನು ಬೆಳೆಸ್ಕೊಳ್ತಕ್ಕಂಥದ್ದು. ಬೇರೆ ಹೊರಗಡೆಯಿಂದ ಏನೋ ನಮಗೆ ಸಿಗುತ್ತೆ, ಬೇರೆ ಹೊರಗಡೆ ನಮಗೆ ಲಾಭ ಇದೆ, ಸೊ ಯಾರೋ ದುಡ್ಡು ಕೊಡ್ತಾರೆ ಅದಕ್ಕೋಸ್ಕರ ನಾನು ಸಂತೋಷವಾಗಿರ್ತೀನಿ ಅಂತಕ್ಕಂಥದ್ದಾಗಿರ್ಬೋದು, ಅಥವಾ ನಾನು ಯಾರಿಗೋ ಒಂದು ಕೆಲಸ ಮಾಡ್ತೀನಿ ಸಂತೋಷವಾಗಿರ್ತೀನಿ ಅಂತಕ್ಕಂಥದ್ದಲ್ಲ. ಸೊ ನಮ್ಮ ಮನಸ್ಸಿಂದ ನಾವು ಹಸನ್ಮುಖಿಯಾಗಿರ್ತಕ್ಕಂಥದ್ದು, ಅಂದರೆ ನಮ್ಮ ಒಂದು ಇದರಿಂದ ಸೊ ಯಾರಿಗೋಸ್ಕರ ಮಾಡ್ತಕ್ಕಂಥದ್ದು ಅಥವಾ ಯಾವುದಕ್ಕೋಸ್ಕರ ಮಾಡ್ತಕ್ಕಂಥದ್ದಲ್ಲ. ಸೊ ತಮ್ಮಷ್ಟಕ್ಕೆ ತಾವು ಮೌಲ್ಯಯುತವಾಗಿರ್ತಕ್ಕಂಥದ್ದು ನಾವೇನಂತ ಕರಿತೀವಿ ಆಂತರಿಕ ಒಳ್ಳೆತನ ಅಂತ ಕರಿತಾ ಹೋಗ್ತೀವಿ. ಇನ್ನು ಸಾಧನ ರೂಪದ ಒಳ್ಳೆತನ ಅಂತ ಹೇಳಿದ್ರೆ ಮತ್ತೊಂದು ಉತ್ತಮವಾದನ್ನು ಸಾಧಿಸಲು ಸಾಧನವಾಗಿ ಬಳಸ್ತಕ್ಕಂಥ ಒಂದು ವಸ್ತುಗಳು. ಉದಾಹರಣೆಗೆ ಹಣ. ಸೊ ಹಣ ಏನಕ್ಕೆ, ಹಣನ ತೊಗೊಂಡ್ರೆ ಬೇರೆಯವ್ರಿಗೆ ಖುಷಿ ಅಥವಾ ಬೇರೆಯವರಿಂದ ನಾವು ದೊಡ್ಡವರಂತ ಅನಿಸ್ಕೊಳ್ಬಹುದು. ಹಣವು ಆಂತರಿಕವಾಗಿ ಒಳ್ಳೆಯದಲ್ಲ, ಆದರೆ ಅದು ಅಗತ್ಯ ವಸ್ತುಗಳನ್ನ ಕೊಳ್ಳಲು ಸಹಾಯವನ್ನು ಮಾಡುತ್ತೆ. ಅಂದರೆ ಮೇಯ್ನಾಗಿ ಹೇಳ್ತಾ ಹೋದ ಸ್ನೇಹಿತರೆ ತನ್ನಷ್ಟಕ್ಕೆ ತಾನೇ ಬೆಳೀತಕ್ಕಂಥ ಒಂದು ಮೌಲ್ಯ, ಅಂದರೆ ಬೇರೆ ಯಾವುದೊಂದು ಅಪೇಕ್ಷೆಯನ್ನು ಇಟ್ಕೊಳ್ಳದೆ ಬರ್ತಕ್ಕಂಥದ್ದು ಮೌಲ್ಯವನ್ನು ನಾವು ಆಂತರಿಕ ಒಳ್ಳೆತನ ಅಂತ ಕರಿತೀವಿ. ಸೊ ಅಪೇಕ್ಷೆ ಅಂದರೆ ಉತ್ತಮವನ್ನು ಸಾಧಿಸಲು ಸಾಧನವಾಗಿ ಬಳಸ್ಕೊಳ್ತಕ್ಕಂಥ ನಾವು ಸಾಧನ ರೂಪದ ಒಳ್ಳೆತನ ಅಂತ ಕರಿತಾ ಹೋಗ್ತೀವಿ. ಆ್ಯಂಡ್ ನೆಕ್ಸ್ಟು ಹೆಡೋನಿಸಮ್ ಅಥವಾ ಸುಖವಾದ. ನೋಡಿ ಈ ಒಂದು ಕ್ವಶನ್ ಬಂದಿದೆ ಸ್ನೇಹಿತರೆ. ಯಾವ ರೀತಿ ಕ್ವಶನ್ ಬಂದಿದೆ ಅಂದರೆ ಹೆಡೋನಿಸಮ್ನ ಕೇಳಿದ್ದಾರೆ, ಸುಖವಾದ ಪದವನ್ನು ಕೇಳಿಲ್ಲ, ಹೆಡೋನಿಸಮ್ ಬಗ್ಗೆ ಕ್ವಶನ್ ಕೇಳಿದ್ದಾರೆ. ಸೊ ಹಾಗಾಗಿ ಈ ಒಂದು ಪದವನ್ನು ಹೈಲೈಟ್ ಮಾಡ್ತಾ ಹೋಗ್ತೀನಿ. ಸೊ ಹೆಡೋನಿಸಮ್ ಅಂತ ಅಂದರೆ ಸುಖ ಅಥವಾ ಆನಂದವೇ ಜೀವನದ ಪರಮ ಒಳ್ಳೆಯತನ ಮತ್ತು ಅತ್ಯುತ್ತಮ ಗುರಿ ಎಂದು ಈ ಸಿದ್ಧಾಂತ ಪ್ರತಿಪಾದಿಸುತ್ತದೆ. ನೋಡಿ ಹೆಡೋನಿಸಮ್ ಅಂದರೆ ಪದದ ಅರ್ಥ ಗೊತ್ತಿದ್ರೆ ಮಾತ್ರ ನಾವು ಆನ್ಸರ್ನ ಮಾಡಬಹುದಾಗಿರುತ್ತೆ. ಸುಖ ಅಥವಾ ಆನಂದವೇ ಜೀವನದ ಪರಮ ಗುರಿ ಅಥವಾ ಪರಮ ಗುರಿ ಎಸ್ ಅಂತ ತಿಳಿಸಿಕೊಡುವಂತಹ ಒಂದು